ನಾಳೆ ದಿನ ಸಂಜೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಹೈ ವೋಲ್ಟೇಜ್ ಪಂದ್ಯ ಇದೆ. ಪಾಕಿಸ್ತಾನದವರು ಆಲ್ರೆಡಿ ಟೆಂಪ್ಟ್ ಆಗಿ ಆಡಲ್ಲ ಅಂತ ಹೇಳಿದರು. ಈಗ ICC ಅವರು ಎಲ್ಲದು ಕಡಿತಗೊಂಡಿದ್ದರಿಂದ ಮತ್ತೆ ಆಡಬೇಕು ಅಂತ ಬಂದಿದ್ದಾರೆ. ತಾರಿಕ್ ಅನ್ನೋರು ಒಬ್ಬ ಬೌಲರ್ ಬಂದಿದ್ದಾನೆ. ನಮ್ಮ ಇಂಡಿಯಾದಲ್ಲಿ ಗಲ್ಲಿಗೆ ಒಬ್ಬರು ಸಿಗ್ತಾರೆ ಆ ಥರದವರು. ಬರೀ ಬುಮ್ರಾ ಬೌಲಿಂಗಿಗೆ ಅವ್ರು ಆಡಿದ್ರೆ ಸಾಕಾಗಿದೆ. ನಾಳೆ ಗೆದ್ದೇ ಗೆಲ್ಲುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಈ ಉಮಾನ್ ದಾಳಿಯಲ್ಲಿ ನಾವು ಭರವಸೆ ಕೊಡ್ತೀವಿ. ಅವರಿಗೆ ಯಾವ ರೀತಿ ಮಣ್ಣು ಮುಕ್ಕಿಸ್ಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ನಾಳೆ 100% ಗೆದ್ದೇ ಗೆಲ್ತಾರೆ. ಈ ಸಲ T20 ವರ್ಲ್ಡ್ ಕಪ್ 100% ಗೆದ್ದೇ ಗೆಲ್ಲುತ್ತೆ ಅಂತ ಭರವಸೆ ಕೊಡ್ತೀನಿ. ಜೈ ಭಾರತ್ ಮಾತೆ, ಜೈ ಇಂಡಿಯಾ. ಇವತ್ತು ಕ್ರಿಕೆಟ್ ಜಗತ್ತೇ ಎಕ್ಸ್ಪೆಕ್ಟ್ ಮಾಡ್ತಿರುವಂಥ T20 ವರ್ಲ್ಡ್ ಕಪ್ನ ಅತಿ ಪ್ರತಿಷ್ಠೆಯ ಪಂದ್ಯ ನಡೀತಾ ಇದೆ. ಸಂಜೆ ಮೇಲೆ ಇವತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪಂದ್ಯ ನಡೀಬೇಕಾಗಿದೆ. ಪ್ರೇಮದಾಸ ಕೊಲಂಬೋದಲ್ಲಿ ನಡೀತಾ ಇರೋದ್ರಿಂದ ಒಳ್ಳೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಂಡಿಯಾ ಒಂದು 170ರಿಂದ 180 ಹೊಡೆದ್ರೆ ಒಳ್ಳೆ ಟಾರ್ಗೆಟ್ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಒಳ್ಳೆ ಬೌಲಿಂಗ್ ಲೈನಪ್ ನಮ್ಮದು ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಬುಮ್ರಾ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಶಿವಮ್ ದುಬೆ ಒಳ್ಳೆ ಆಟಗಾರರಿದ್ದಾರೆ. ಆಲ್ರೌಂಡರ್ ಬಂದು ಹಾರ್ದಿಕ್ ಪಾಂಡ್ಯ ಅಂತ ಒಳ್ಳೆ ಆಲ್ರೌಂಡರ್ ಇದ್ದಾರೆ. ಹಾಗಾಗಿ ಈ ಮ್ಯಾಚು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ಬೋದು. ಅದೇ ರೀತಿ ಪಾಕಿಸ್ತಾನದ ಬ್ಯಾಟಿಂಗ್ ಲೈನಪ್ಪು ಕ್ರಿಕೆಟ್ ಅವರು ಆಡ್ತಾರೆ, ಬಟ್ ಆದರೆ ಕಂಪೇರಿಟಿವ್ ನಮ್ಮ ಸ್ಟ್ಯಾಂಡರ್ಡಿಗೆ ಅವರಲ್ಲ ಅಂತ ಒಂದು ನಮ್ಮ ಭಾವನೆ. ಇದಕ್ಕೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಫಸ್ಟ್ ಬ್ಯಾಟಿಂಗ್ ಕೊಲಂಬೋ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಒಂದು 170ರಿಂದ 180 ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆರಾಮಾಗಿ ಚೇಸ್ ಮಾಡ್ತಾರೆ. ಎಷ್ಟು ಹೊಡೆದ್ರೂ ನಮ್ಮವ್ರು ಚೇಸ್ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದೆ. ಅದು ಅಲ್ಲದೆ ಇವತ್ತು ಶಿವರಾತ್ರಿ, ನಮಗೆಲ್ಲರಿಗೂ ಒಳ್ಳೆ ಸಿಹಿ ಸುದ್ದಿ ಭಾರತ ತಂಡ ಕೊಡುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದೇ ರೀತಿ ಆಡಲಿ, ನಮ್ಮ ಭಾರತ ತಂಡ ವಿಜಯ ಆಗಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಇಂಡಿಯಾ ಪಾಕಿಸ್ತಾನ ಮತ್ತೊಮ್ಮೆ ಹೈ ವೋಲ್ಟೇಜ್ ಮ್ಯಾಚ್ ಆಡೋಕ್ಕೆ ರೆಡಿ ಆಗ್ತಾ ಇದೆ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ಪಲ್ಲಿ. ಈಗಾಗಲೇ 7-1ರಿಂದ ನಾವು ಪಾಕಿಸ್ತಾನ ಮೇಲೆ ಪ್ರತಿ ವರ್ಷ ಡಾಮಿನೇಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಈ ವರ್ಷ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗೆ ಪ್ರತಿಯೊಬ್ಬ ಇಂಡಿಯನ್ಸ್ ಕೂಡ ಇಂಡಿಯಾ ಟೀಮಿಗೆ ಸಪೋರ್ಟ್ ಮಾಡಿ ಈ ಸಲನೂ ಗೆಲ್ತಾರೆ. ಮತ್ತೆ ಅಭಿಷೇಕ್ ಶರ್ಮಾ ಸ್ವಲ್ಪ ಫೀವರಿಂದ ಫಸ್ಟ್ ಮ್ಯಾಚ್ ಆಡಿರಲ್ಲ, ಈಗ ಮತ್ತೆ ಈ ಮ್ಯಾಚಿಗೆ ಬರ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಬಂದರೆ ಖಂಡಿತವಾಗ್ಲೂ ಈ ಒಂದು ಮ್ಯಾಚ್ನ ಪ್ಲೇಯರ್ ಆಫ್ ದ ಮ್ಯಾಚ್ ಅಭಿಷೇಕ್ ಶರ್ಮಾನೇ ಆಗ್ತಾರೆ. ಹಾಗೆ ಬೌಲಿಂಗ್ನಲ್ಲಿ ಬೂಮ್ರಾ, ಹರ್ಷದೀಪ್ ಸಿಂಗ್ ಕೂಡ ಒಳ್ಳೆ ಸ್ಟ್ರಾಂಗ್ ಇದ್ದಾರೆ. 100% ಗೆದ್ದೇ ಗೆಲ್ತಾರೆ ಇಂಡಿಯಾ ಟೀಮ್, ನೋ ಡೌಟ್. ಆ್ಯಕ್ಚುಲಿ 7-1 ನಿಮಗೆ ಗೊತ್ತಿರಾಗೆ ಆಲ್ಮೋಸ್ಟ್ 7 ಟೈಮ್ಸ್ ಇಂಡಿಯಾ ಗೆದ್ದಾಗ ಆಲ್ಮೋಸ್ಟ್ ಅದು ಹೈ ವೋಲ್ಟೇಜ್. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದು ವೈಬ್ ಇರುತ್ತೆ. ಸೊ ಯಾವಾಗಲೂ ನಮ್ಮ ಇಂಡಿಯಾಗೆ ನಾವು ಯಾವಾಗಲೂ ಜೋಶ್ ಕೊಡ್ತೀವಿ ಯಾವಾಗಲೂ. ಸೊ ಖುಷಿ ಇದೆ, ಬಟ್ ಗೆಲ್ಲಬೇಕು ನಮ್ಮ ಇಂಡಿಯಾ. ಈ ಸತಿನೂ ನಮ್ಮ ಇಂಡಿಯಾ ಗೆಲ್ಲೋದು ನಮ್ಗೆ ಭಾಳ ಖುಷಿ. ಎಸ್ ಹೌದು, ಬಟ್ ನೀವು ಯಂಗ್ಸ್ಟರ್ಸ್ಗಳಿಗೂ ಒಂದೊಂದು ಚಾನ್ಸ್ ಕೊಡಬೇಕು. ಬಟ್ ಆದರೂ ಪರವಾಗಿಲ್ಲ, ಇಶಾನ್ ಕಿಶನ್ ಎಲ್ಲ ಒಳ್ಳೆ ಫಾರ್ಮಿಂಗ್ ಬಂದಿದ್ದಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ನೋಡಿದ್ರೆ. ಸೊ ಖುಷಿ ಆಗುತ್ತೆ ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ. ಅದರಲ್ಲೂ ಮೊನ್ನೆ ಒಂದು ಮ್ಯಾಚು ಸೂರ್ಯಕುಮಾರ್ ಯಾದವ್ ಒಂದು ಮ್ಯಾಚ್ ಗೆಲ್ಸ್ಕೊಟ್ರು, ಅವರೊಬ್ಬರೇ ನಿಂತಿದ್ದು. ಆಲ್ಮೋಸ್ಟ್ ಎಲ್ಲರೂ ಇದು ಆದಾಗ. ಬಟ್ ಪರವಾಗಿಲ್ಲ, ಇಂಡಿಯನ್ ಟೀಮ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಯಂಗ್ಸ್ಟರ್ಸ್ ಬರ್ತಿರೋರು ಚೆನ್ನಾಗಿದೆ. ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತಿದೆ. ನಾವು ಭಾಳ ಕುತೂಹಲದಿಂದ ಕಾಯ್ತಿದ್ವಿ ಯಾವ್ದು ಗೆಲ್ಲುತ್ತೆ ಅಂತ. ತುಂಬ ಟಕ್ಕರ್ ಮ್ಯಾಚ್ ಇದೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಹೇಳೋದೊಂದೇ ಇಂಡಿಯಾ ಗೆದ್ವಾ ಅಂತ ಹೇಳೋದೊಂದೇ ಅಣ್ಣ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಅದು ನೋಡ್ಬೇಕಂತ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇಂಡಿಯಾ ಗೆಲ್ಲಬೇಕು ಅಂತ ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಎಂದು ವಿಶ್ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.